ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬಂಗಾಳದ ಒಂದು ರುಚಿಕರವಾದ ಸಿಹಿ ತಿಂಡಿ ಸಂದೇಶ್ ಮಾಡೋದು ಹೇಗೆ ಅಂದ ಕನ್ನಡದಲ್ಲಿ ತೋರಿಸ್ತೀನಿ. ಮೊದಲು ಅನ್ನೇನು ಬೇಕು ಅಂತ ನೋಡೋಣ. 1 ಲೀಟರ್ ಹಾಲು, 2 ಚಮಚ ನಿಂಬೆ ರಸ ಅಲ್ವಾ ವಿನೆಗರ್, 4 ಚಮಚ ಸಕ್ಕರೆ ಪುಡಿ, 1 ಚಮಚ ಪುಲಕ್ಕಿ ಪುಡಿ ಮತ್ತು ಬೇಕಾದರೆ 1 ಚಮಚ ಆಲಿವ್ ಜೆಮ್ಹೆ ಅಮವಾ ತುಪ್ಪ ಬೇಕು. ಅಲಂಕಾರಕ್ಕೆ ಸೋಂಪು ಹೂವು ಅಥವಾ ಬಿಂಜಗಳು ಇಟ್ಕೊಳ್ಳಿ. ಮೊದಲು ಚೆನ್ನ ಪನೀಯ ಮಾಡೋಣ. ಹಾಲನ್ನು ಕುದಿಯಲು ಶುರುವಾದಾಗ ನಿಂಬೆ ರಸ ಅಥವಾ ವಿನೆಗರ್ ಹಾಕಿ. ಹಾಲು ಮೊಸರಾಗುತ್ತದೆ. ಇದನ್ನು ಒಂದು ಮಸ್ಲಿನ ಬಟ್ಟೆಯಲ್ಲಿ ಸೋಸಿ ತಣ್ಣೀರಿನಲ್ಲಿ ತೊಳೆಯಿರಿ. ಹುಳಿ ಹಂಗುತ್ತದೆ. ನೀರಿಂದ ಹೊಂಗಲು ಸುಮಾರು 1 ನಿಮಿಷ ಬಿಡಿ. ಆಗ ಚೆನ್ನವನ್ನು ಕಲಸಬೇಕು. ಅದನ್ನು ತಟ್ಟೆಯಲ್ಲಿಟ್ಟು ಕೈಯಿಂದ ಒಂದು ರೋಲಿಂಗ್ ಪಿನ್ನಿಂದ ಸುಮಾರು 1 ನಿಮಿಷ ಕಲಸಿ. ನುಣ್ಣಗೆ ಆಗಬೇಕು. ನುಣ್ಣಗಾಗದಿದ್ದರೆ ಸಂದೇಶ ಗಟ್ಟಿಯಾಗಿರ್ತದೆ. ಆಗ ಚೆನ್ನವನ್ನು ಬೇಯಿಸೋಣ. ಒಂದು ಪಾತ್ರೆಯಲ್ಲಿ ಕಲಸಿದ ಚೆನ್ನ, ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿ. ಮನೆಯ ಮುರಿಯಲ್ಲಿ ಸುಮಾರು ನಿಮಿಷ ಮಿಶ್ರಣ ದಪ್ಪಗಾಗುವವರೆಗೆ ಬೇಯಿಸಿ. ಬ್ರೇಕ್ ಟೈಮ್ ಆರಿಸಿ ಸ್ವಲ್ಪ ತಂತಗಾಗಲು ಬಿಡಿ. ಕೊನೆಯದಾಗಿ ಸಂದೇಶಗೆ ಆಕಾರ ಕೊಡಿ. ಬಿಂದೆ ಹಕ್ಕದಿ ನಿಮಗೆ ಬೇಕಾದ ಯಾವುದೇ ಆಕಾರ ಮಾಡಬಹುದು. ಬಾದಾಮಿ, ಪಿಸ್ತಾ ಅಥವಾ ಕೇಸರಿಯಿಂದ ಅಲಂಕರಿಸಿ. ಒಂದು ಸಲಹೆ, ಸಂದೇಶ ತಾಜಾ ಆಗಿರುವಾಗ ರುಚಿಯಾಗಿರುತ್ತದೆ. ದಿನಗಳ ಕಾಲ ಫ್ರಿಡ್ಜ್ನಲ್ಲಿ ಇಡಬಹುದು. ಯಾವುದೇ ಬಂಗಾಳಿ ಹಬ್ಬ ವಿಶೇಷ ಸಂದರ್ಭಕ್ಕೆ ಆ ಸಿಹಿ ತಿಂಡಿ ತುಂಬಾ ಚೆನ್ನಾಗಿರುತ್ತದೆ. ಇಷ್ಟೇ ಇವತ್ತಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.